ನಮಸ್ಕಾರ. ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಒ ಮತ್ತು ಕೌನ್ಸಿಲರ್. ಇವತ್ತಿನ ವಿಷಯ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಯಾಕಾಗುತ್ತೆ, ಅದರಾಗುವಂತಹ ಪರಿಣಾಮಗಳೇನು. ಯೂಸಲಿ ನಮ್ಮ ಹೆಣ್ಮಕ್ಳಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದು ಡೈರೆಕ್ಟಾಗಿ ನಮಗೆ ತುಂಬ ಏಜ್ ಆಗೋ ಥರ ಕಾಣಿಸುತ್ತೆ. ನಾವು ಏಜ್ಡ್ ಪರ್ಸನ್ ಥರ ಕಾಣಿಸ್ತೀವಿ. ಸೊ ಯಾರ್ಯಾರಿಗೆ ಇಂಥವರಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ತುಂಬ ಏಜ್ ಥರ ಯಾರು ಕಾಣಿಸ್ತಾರೆ ಅಂದರೆ, ಯಾರು ದಿನಾಲು ಕಡಿಮೆ ನೀರು ಕುಡಿತಾರೆ. ಯಾರು ದಿನಾಲು ಕಡಿಮೆ ನೀರನ್ನು ಕುಡಿತಾರೆ ಅವರು ಖಂಡಿತ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಏಜ್ ಆದವ್ರ ಥರ ಕಾಣಿಸುತ್ತೆ. ಮತ್ತು ಯಾರು ಕಡಿಮೆ ನಿದ್ರೆ ಮಾಡ್ತಾರೆ, ಕಡಿಮೆ ನಿದ್ರೆ ಅಂತ ಹೇಳೋದಕ್ಕಿಂತ ತಡವಾಗಿ ನಿದ್ರೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದನ್ನು ಯಾರು ಓವರ್ ಥಿಂಕಿಂಗ್ ಮಾಡ್ತಾರೆ, ಓವರ್ ಥಿಂಕಿಂಗ್ ಮಾಡೋದ್ರಿಂದ ಕೂಡ ಹಾರ್ಮೋನ್ಸ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಮತ್ತು ನಾವು ಅದರಿಂದ ನಿದ್ದೆ ತಡವಾಗಿ ಬರುತ್ತೆ. ನಿದ್ದೆ ತಡವಾಗಿ ಬರೋದ್ರಿಂದ ಡೈರೆಕ್ಟಾಗಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತು ಯಾರು ಚಿಂತೆ ಮಾಡ್ತಾರೆ, ಚಿಂತೆ ಮಾಡೋದ್ರಿಂದ ಕೂಡ ನಾವು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ನಾವು ಕೂಡ ಹೇಳ್ಬೋದು. ಯಾರು ಎಲ್ಲರ ಮೇಲೆ ಕೋಪಗೊಳ್ತಾರೆ, ಜಾಸ್ತಿ ಕೋಪ ಮಾಡೋದ್ರಿಂದ, ಎಲ್ಲರ ಮೇಲೆ ಸುಮ್ಮನೆ ಫ್ರಸ್ಟ್ರೇಷನ್ ಹಾಕೋದ್ರಿಂದ, ಯಾವುದೋ ಒಂದು ಒತ್ತಡ ಯಾರು ಮಾತಾಡಿದ್ರು ಅವ್ರ ಮೇಲೆ ರೇಗೋದ್ರಿಂದ ಕೂಡ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತು ಬೇಗ ಏನಾಗ್ಬಿಡುತ್ತೆ, ಏಜ್ ಥರ ಕಾಣಿಸ್ತಾರೆ. ಜೊತೆಗೆ ಯಾರು ಊಟ ಏನೋ ಮಾಡ್ತಾರೆ, ಈ ನೋಡಿ ಟೆನ್ಷನ್ ಇದ್ದಾಗ, ಸ್ಟ್ರೆಸ್ ಇದ್ದಾಗ ಊಟ ಮಾಡ್ತಾರೆ, ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಕೆಲವೊಂದು ಸ್ಟ್ರೆಸ್ ಟೆನ್ಷನಲ್ಲಿ ಭಾಳ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ವ್ಯಾಯಾಮ ಮಾಡೋದಿಲ್ಲ, ಎಕ್ಸಸೈಸ್ ಮಾಡೋದಿಲ್ಲ, ವರ್ಕೌಟ್ ಮಾಡೋದಿಲ್ಲ. ಇದೆಲ್ಲನೂ ಡೈರೆಕ್ಟ್ ಏನಾಗುತ್ತೆ ಅಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ತುಂಬ ಏಜ್ ಥರ ಕಾಣಿಸ್ತಾರೆ. ಕೇಳಿ ನಮ್ಮ ಹೆಣ್ಮಕ್ಳೇ, ನಿಮ್ಮ ಆರೋಗ್ಯ ಭಾಳ ಇಂಪಾರ್ಟೆಂಟು. ನೀವು ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದನ್ನು ತಡ್ಕೊಳ್ಳಿ. ನೀರು ಚೆನ್ನಾಗಿ ಕುಡೀರಿ, ಯಾವುದೇ ರೀತಿಯಾದಂಥ ಚಿಂತೆ ಮಾಡಬೇಡಿ. ನಿದ್ದೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬೇಕು. ನಿದ್ದೆ 7ರಿಂದ 8 ತಾಸು ನಿದ್ದೆ ಮಾಡಿ, ವ್ಯಾಯಾಮ ಮಾಡಿ, ಯಾವುದೇ ರೀತಿಯಾದಂಥ ಓವರ್ ಥಿಂಕಿಂಗ್ ಮಾಡಬೇಡಿ. ಆಗ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಯಾವಾಗಲೂ ಯಂಗ್ ಆಗಿ ಕಾಣಿಸ್ತೀರಾ.